ಇನ್ನು ಕೆಲವರು ಅಡ್ಡದಾರಿ ಹಿಡಿದು ಜೈಲ್ ಸೇರಿದಂಥವ್ರು ಅವರೆಲ್ಲ ಮನ ಪರಿವರ್ತನೆ ಮಾಡ್ಕೊಳ್ಳಿ ಅಂತ ಸರ್ಕಾರ ಅವರಿಗೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ. ಆದರೆ ಕೈದಿಗಳು ಜೈಲನ್ನೇ ರೆಸಾರ್ಟ್ ಮಾಡಿಕೊಂಡು ಬಿಂದಾಸ್ ಆಗಿದ್ದಾರೆ. ಮನ ಪರಿವರ್ತನೆ ಮಾತಿರಲಿ, ಮತ್ತಷ್ಟು ದುಷ್ಟರಾಗ್ತಾ ಇದ್ದಾರೆ. ಅದಕ್ಕೆ ಇನ್ನೊಂದಷ್ಟು ಪುರಾವೆಗಳು ನಿಮ್ಮ ಮುಂದೆ ಇಡ್ತಾ ಇದೀವಿ ನೋಡಿ. ಜೈಲುಗಳಲ್ಲಿ ಮುಂದುವರಿದ ಸರ್ಚಿಂಗ್ ಆಪರೇಷನ್. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ 10 ಮೊಬೈಲ್ಗಳು ಪತ್ತೆ. ಅತ್ಯಾಚಾರಿ ಕೈಯಲ್ಲಿ ಮೊಬೈಲ್, ಉಗ್ರರ ಬೆಂದಾಸ್ ಲೈಫ್, ಟಿವಿ ನೋಡ್ತಾ ಎಂಜಾಯ್ ಮಾಡ್ತಿದ್ದ ಸ್ಮಗ್ಲರ್. ಇವೆಲ್ಲ ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೈದಿಗಳ ಜೀವನ ಶೈಲಿಯಾಗಿತ್ತು. ಈ ಸುದ್ದಿ ರಾಷ್ಟ್ರದಲ್ಲಿ ಭಾರೀ ಸಂಚಲನ ಮೂಡಿಸಿತ್ತು. ಇದಾದ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿ ರಾಜ್ಯದ ಎಲ್ಲಾ ಜೈಲುಗಳಲ್ಲಿ ಕಟ್ಟೆಚ್ಚರ ಘೋಷಿಸಿತ್ತು. ಆದರೂ ಕೈದಿಗಳ ಮೋಜಿಗೆ ಬ್ರೇಕ್ ಬೀಳ್ತಿಲ್ಲ. ಅಧಿಕಾರಿಗಳು ರೇಡ್ ಮಾಡಿದಾಗ ಮೊಬೈಲ್, ಗಾಂಜಾ ಸಿಕ್ಕಿವೆ. ಇತ್ತ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಇವತ್ತು ಶೋಧ ಮಾಡಲಾಯಿತು. ಈ ಕಾರ್ಯಾಚರಣೆ ವೇಳೆ 10 ಕೀಪ್ಯಾಡ್ ಮೊಬೈಲ್ ಪತ್ತೆಯಾಗಿವೆ. ಜೊತೆಗೆ 3 ಚಾರ್ಜರ್ ಕೇಬಲ್ಗಳು ಸಿಕ್ಕಿವೆ. ಕೈದಿಗಳು ಬಳಸುತ್ತಿದ್ದ ಮೊಬೈಲ್ಗಳು ವಶಕ್ಕೆ ಪಡೆಯಲಾಗಿದ್ದು, ಯಾರು ಬಳಕೆ ಮಾಡ್ತಿದ್ರು ಎಂದು ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ನಾವೀಗ ಬಳ್ಳಾರಿಯ ಸೆಂಟ್ರಲ್ ಜೈಲ್ನ ಮುಂಭಾಗದಲ್ಲಿ ತಾವು ಗಮನಿಸಬಹುದು. ಇದೇ ಸೆಂಟ್ರಲ್ ಜೈಲ್ನ ಒಳಭಾಗದಲ್ಲಿ ಸರಿಸುಮಾರು 10 ಮೊಬೈಲ್ಗಳು ಪತ್ತೆಯಾಗಿರುವಂಥದ್ದು. ಅಂದ್ರೆ ಇಲ್ಲಿ ಭದ್ರತಾ ವೈಫಲ್ಯ ಎದ್ದು ಕಾಣ್ತಾ ಇರುವಂಥದ್ದು. ಅಂದ್ರೆ ಕಳೆದ 1.5 ತಿಂಗಳ ಹಿಂದುಗಡೆ ಅಷ್ಟೇ ಇಲ್ಲಿ ಕೈದಿಗಳು ಸ್ಮಾರ್ಟ್ ಮೊಬೈಲ್ಗಳನ್ನ ಯೂಸ್ ಮಾಡ್ತಾ ಇರುವಂಥದ್ದು. ಅಂದ್ರೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇರುವಂಥದ್ದು, ಜೊತೆಗೆ ಗಾಂಜಾ ಸೇವನೆ ಮಾಡಿಕೊಂಡಿರುವಂಥದ್ದು. ಜೈಲಿನೊಳಗೆ 10 ಮೊಬೈಲ್ ಸಿಕ್ತಿದ್ದಂತೆ ಅಲರ್ಟ್ ಆಗಿರುವ ಅಧಿಕಾರಿಗಳು ಜೈಲಿನ ಎಂಟ್ರಿ ಪಾಯಿಂಟ್ ನಲ್ಲಿ ಭದ್ರತೆ ಹೆಚ್ಚಿಸಿದೆ. ಒಳಬರೋ ಎಲ್ಲರನ್ನ ಚೆಕ್ಕಿಂಗ್ ಮಾಡಲಾಗ್ತಿದೆ. ಆಹಾರ ಸಾಮಗ್ರಿಗಳ ಮೇಲೂ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಮಂಗಳೂರು ಜಿಲ್ಲಾ ಕಾರಾಗೃಹದಲ್ಲೂ 6 ಮೊಬೈಲ್ಗಳು ಪತ್ತೆ. ಡಿಜಿಪಿ ಅಲೋಕ್ ಕುಮಾರ್ ಭೇಟಿಗೂ ಮುನ್ನ ಕಾರ್ಯಾಚರಣೆ. ಮಂಗಳೂರು ಜಿಲ್ಲಾ ಕಾರಾಗೃಹ ಇಲಾಖಾ ಮುಖ್ಯಸ್ಥ ಅಲೋಕ್ ಕುಮಾರ್ ಭೇಟಿ ನೀಡಿದ್ರು. ಡಿಜಿಪಿಯಾದ ಬಳಿಕ ಮೊದಲ ಬಾರಿಗೆ ಭೇಟಿ ನೀಡಿದ್ರು. ನಗರದ ಪಿವಿಎಸ್ ಬಳಿಯರು ಕಾರಾಗೃಹದಲ್ಲಿ ಗೌರವ ವಂದನೆ ಸ್ವೀಕರಿಸಿ ಜೈಲಿನೊಳಗೆ ಪರಿಶೀಲನೆ ನಡೆಸಿದ್ರು. ಆದರೆ ಡಿಜಿಪಿ ಬರೋ ಮುನ್ನವೇ ಜೈಲಿನಲ್ಲಿ 6 ಮೊಬೈಲ್ ಪತ್ತೆಯಾಗಿವೆ. ಕಳೆದ 4 ದಿನಗಳಿಂದಲೂ ಜೈಲು ಅಧಿಕಾರಿಗಳು ತಪಾಸಣೆ ಮಾಡ್ತಿದ್ದಾರೆ. ನಾವು ಅಧಿಕಾರಿಗಳ ಜೊತೆಗೆ 5 ಗಂಟೆಗೆ ಚರ್ಚೆ ನಾವು ಮಾಡ್ತೀವಿ. ಮತ್ತು ನಾವು ನೋಡೋಣ ಅದು ಯಾವ ರೀತಿ ಬರ್ತಾ ಇದೆ. KSISFನವರು, ಪ್ರಿಸನ್ನವರು ಎಲ್ಲ ನಾವು ಸೇರಿ ಏನು ಆಗಿದೆ ಅದರ ಬಗ್ಗೆ ನಾವು ಚರ್ಚೆ ಮಾಡಿ ಮತ್ತೆ ಅದರ ಬಗ್ಗೆ ಕ್ರಮ ನಾವು ಜರುಗಿಸ್ತೀವಿ. ಜೈಲಿನಲ್ಲಿ ಅಧಿಕಾರಿಗಳು ಎಷ್ಟೇ ಕಟ್ಟೆಚ್ಚರ ವಹಿಸಿದ್ರೂ ಕೈದಿಗಳು ಜೈಲನ್ನೇ ರೆಸಾರ್ಟ್ ಮಾಡ್ಕೊಳ್ತಿದ್ದಾರೆ. ಇನ್ನಾದ್ರೂ ಅಧಿಕಾರಿಗಳು ಕಡಿವಾಣ ಹಾಕಬೇಕಿದೆ. ಬ್ಯೂರೋ ರಿಪೋರ್ಟ್, TV9.